ಮಾಡ್ತಾ ಇದೀವೋ ಆ ಬೇಡಿಕೆಗಳನ್ನ ಸರ್ಕಾರ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಕೇಳ್ತಿರೋದಿಷ್ಟೇ, ನಾವು ಕೊಡ್ತಕ್ಕಂಥ ಕಬ್ಬು ಕೇವಲ ಸಕ್ಕರೆ ಮಾತ್ರ ಅಲ್ಲ, ನಮ್ಮ ಕಬ್ಬಿಂದ ನೀವು ಯಾವ್ದಾವುದೆಲ್ಲ ಲಾಭ ತಗೊಳ್ತೀರೋ ಆ ಎಲ್ಲ ಲಾಭದ ಪಾಲು, ಅದರ ಅಂಶ ನಮಗೂ ಸಿಗಬೇಕು. ಯಾಕೆಂದ್ರೆ ನಾವು ಕಬ್ಬು ಬೆಳೆದು ಕೊಟ್ಟಿದ್ರಿಂದ ನೀವು ಎಥನಾಲ್ ಉತ್ಪಾದನೆ ಮಾಡ್ತಾ ಇದ್ರಿ, ನೀವು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ರಿ, ನೀವು ಡಿಸ್ಟಿಲರಿ ಉತ್ಪಾದನೆ ಮಾಡ್ತಾ ಇದ್ರಿ, ನೀವು ಅಲ್ಲಿ ಪೆಟ್ರೋಲಿಗೆ ಬೇಕಾಗಿರ್ತಕ್ಕಂಥ ಅಥವಾ ವೈದ್ಯಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಇನ್ನೊಂದೇನೋ ಗೊಬ್ಬರಕ್ಕೆ ಬೇಕಾಗಿರ್ತಕ್ಕಂಥ ಉಪ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ರಿ. ಆ ಕಾರಣಕ್ಕೋಸ್ಕರ ಕೇವಲ ಸಕ್ಕರೆಯ ದುಡ್ಡನ್ನ ಮಾತ್ರ ಲೆಕ್ಕ ಹಾಕಿ ನಮಗೆ ಕೊಡೋದಲ್ಲ, ನೀವು 1 ಟನ್ ಕಬ್ಬಿಂದ ಏನೇನೆಲ್ಲ ಉಪ ಉತ್ಪನ್ನಗಳನ್ನ ತಯಾರು ಮಾಡ್ತೀರಿ ಅದ್ರ ಎಲ್ಲದರ ಲಾಭದ 50% ನಮ್ಮ ರೈತರಿಗೆ ಸಿಗಬೇಕು. ಆವಾಗ ಮಾತ್ರನೇ ನಮ್ಮ ರೈತರು ಯಾವ ಬೆಳೆಯನ್ನ ಬೆಳೆದ್ರು ಕೂಡ ಸಾಲ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರಲ್ಲ. ಇವತ್ತೇನಾಗಿದೆ ಅದರ ಪರಿಸ್ಥಿತಿ, ನಾವು ನಮ್ಮ ರೈತರು ನಾವೇ ಕೊಡ್ತೀವಿ. ಇವತ್ತು ಒಂದು 5 ಟನ್ 10 ಟನ್ 20 ಟನ್ ಫ್ಯಾಕ್ಟರಿ ಕಬ್ಬು ಕಳಿಸಿದ್ರೆ ಇಳುವರಿ ಕಡಿಮೆ ಬಂತು, ಬಿಲ್ಲಲ್ಲಿ ರೇಟ್ ಕಡಿಮೆ ಬಂದಿದ್ರೆ ಏನ್ ಮಾತಾಡ್ಕೊಳ್ತೀವಿ ಸಂಜೆ? ಇವ್ರು ಮೋಸ ಮಾಡಿದಾರೆ ಅಂತ ಮಾತಾಡ್ಕೊಳ್ಳಲ್ಲ, ಬದಲಾಗಿ ನಮ್ಮ ಹಣೆ ಬರ್ದಿದ್ದೆ ಇಷ್ಟು, ಹಂಗಾಗಿ ಸಿಕ್ಕಿದೆ ಅಂತ ಮಾತಾಡ್ಕೊಳ್ತೀವಿ.